ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಆರನೇ ತರಗತಿಯ ಹಿಂದಿ ಪರೀಕ್ಷೆ ದ್ವಿತೀಯ ಸೆಮಿಸ್ಟರ್ ಪರೀಕ್ಷಾ ಅಂದರೆ SA2 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡೋಣ. ನೋಡಿ, 2024-25 ಈ ವರ್ಷದ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡೋಣ. ಖಾಲಿ ಜಗಹ ಬರೋ, ಬಿಟ್ಟ ಸ್ಥಳ ತುಂಬಿರಿ ಅಂತ. ವನಿತಾ ಡ್ಯಾಶ್ ಸೆ ಆಯಿ, ವನಿತಾ ಎಲ್ಲಿಂದ ಬಂದ್ಲು? ಉತ್ತರವನ್ನು ನಾವೀಗ ನೋಡೋಣ. ನೋಡಿ, ವನಿತಾ ಪಾಠಶಾಲಾ ಸೆ ಆಯಿ. ಕहाँ से आई? ಪಾಠಶಾಲಾ ಸೆ ಆಯಿ. ಮುಂದಿನ ಪ್ರಶ್ನೆ ಇದೆ, ಅಮಿತ್ ದೇಶ್ ಕಿ ಡ್ಯಾಶ್ ಕರ್ತಾ ಹೈ. ಅಮಿತ್ ದೇಶ್ ಕಿ ರಕ್ಷಾ ಕರ್ತಾ ಹೈ. ಯಾವ ರೀತಿ ಬರೀಬೇಕು ರಕ್ಷಾ ಅನ್ನೋದನ್ನು? ಅಮಿತ್ ದೇಶ್ ಕಿ ರಕ್ಷಾ ಕರ್ತಾ ಹೈ. ಇನ್ನು ಮೂರನೇ ಪ್ರಶ್ನೆ ನೋಡಿ, ಡ್ಯಾಶ್ ಸುಂದರ್ ಹೋತಿ ಹೈ. ಡ್ಯಾಶ್ ಸುಂದರ್ ಹೋತಿ ಹೈ. ಯಾವುದು? ತಿತ್ಲಿ. ಯಾವ ರೀತಿ ಬರಿಬೇಕು ಅದನ್ನು? ತಿತ್ಲಿ ಸುಂದರ್ ಹೋತಿ ಹೈ. ತಿತ್ಲಿ ಸುಂದರ್ ಹೋತಿ ಹೈ. ಇನ್ನು ನಾಲ್ಕನೇ ಪ್ರಶ್ನೆ ನೋಡಿ, ನಾನಾಜಿ ಡ್ಯಾಶ್ ಸೆ ಆ ರಹೆ ಹೈ. ನಾನಾಜಿ ಡ್ಯಾಶ್ ಸೆ ಆ ರಹೆ ಹೈ. ಏನಂತ ಬರೀಬೇಕು? ನಾನಾಜಿ ಹಾಸನ್ ಸೆ ಆ ರಹೆ ಹೈ. ನಾನಾಜಿ ಹಾಸನ್ ಸೆ ಆ ರಹಾ ಹೈ. ಸರಳ ಡ್ಯಾಶ್ ಜಾಯೇಗಿ. ಸರಳ ಸ್ಕೂಲ್ ಜಾಯೇಗಿ. ಯಾವ ರೀತಿ ಬರೀಬೇಕು ಅದನ್ನು? ಸರಳ ಸ್ಕೂಲ್ ಜಾಯೇಗಿ. ಸಹಿ ಉತ್ತರ ಚುನ್ಕರ್ ಲಿಖೋ. ಅಧ್ಯಾಪಕ್ ಪಾಠ ಪಢಾತೆ ಹೈ. ಅಧ್ಯಾಪಕ್ ಪಾಠ ಪಢಾತೆ ಹೈ. ತೇ ಅಂತ ಯೂಸ್ ಮಾಡಬೇಕು. ಲಡ್ಕಿಯ ಮೈದಾನ್ ಮೇ ಖೇಲ್ ಹೈ ಅಂತದೆ. ಲಡ್ಕಿಯ ಮೈದಾನ್ ಮೇ ಖೇಲ್ತೆ ಹೈ. ಖೇಲ್ತೆ ಹೈ. ಅನೂಪ್ ಕಪಡೆ ಬೇಚ್ ಡ್ಯಾಶ್ ಹೈ. ಕಪಡೆ ಬೇಚ್ ರಹಾ ಹೈ. अनूप कपड़े बेच रहा है. बच्चे आंगन में खेल डैश है. खेल रहे हैं. बच्चे आंगन में खेल रहे हैं. चाचा जी शहर जाएंगे. जाएगा अनबार्ದು. चाचा जी शहर जाएंगे. ಇನ್ನು ಜೋಡ್ಕರ್ ಲಿಖೋ ಅಂತ ಕೊಟ್ಟಿದ್ದಾರೆ. ಕೌವ ಹೇಗೆ ಇದು ಮಾಡ್ತದೆ? ಕಾಗೆ ಕಾವು ಕಾವು ಅಂತ ಅಂತದೆ. ತೋತ ಏನಂತದೆ? ಟೇ ಟೇ ಅಂತ ಅಂತದೆ. ಇನ್ನು ಕಬೂತರ್, ಕಬೂತರ್ ಏನಂತದೆ? ನೋಡಿ, ಅಲ್ಲಿ ತಪ್ಪಾಗಿದೆ. ಕಬೂತರ್ ಗುಟರಗು. ಗುಟರಗು ಅಂತ ಅಂತದೆ. ಗುಟರಗು ಅಂತ ಅಂತದೆ. ಇನ್ನು ಮುರ್ಗಾ ಏನಂತದೆ? ಕುಕ್ಕುಡುಕು. ಕುಕ್ಕುಡುಕು ಅಂತದೆ. ಇದು ಗುಟರಗು ಅನ್ನೋದು. ಇದು ಕವ್ವ ಕಾವು ಕಾವು ಅಂತದೆ. ತೋತಾ ಟೇ ಟೇ ಅಂತದೆ. ಕಬೂತರ್ ಗುಟ್ರಗು ಅಂತದೆ. ಮುರ್ಗಾ ಕುಕ್ಕುಡುಕು ಅನ್ನುತ್ತೆ. ಅಪನೆ ವಾಕ್ಯೋ ಮೇ ಪ್ರಯೋಗ ಕರೋ ಅಂತ 4 ಶಬ್ದ ಕೊಟ್ಟಿದ್ದಾರೆ ಇಲ್ಲಿ. ಪಾನಿ, ಪಟ್ರಿ, ಆಸ್ಮಾನ್, ಸಡಕ್. ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದನ್ನು ಈಗ ಉತ್ತರವನ್ನು ನೋಡೋಣ. ನೋಡಿ, ಪಾನಿ ಅನ್ನೋದು ಮಚಲಿ ಪಾನಿ ಮೇ ತೈರ್ತಿ ಹೈ. ಮೀನು ನೀರಿನಲ್ಲಿ ಈಜುತ್ತದೆ ಅಂತ. ರೇಲ್ಗಾಡಿ ಪಟ್ರಿ ಪರ್ ಚಲ್ತಿ ಹೈ. ರೈಲ್ವೆ ನೋಡಿ, ನಿಮಗೆಲ್ಲ ಗೊತ್ತಿದೆ. ಟ್ರೇನು ಪಟ್ರಿಯ ಮೇಲೆ ಹೋಗ್ತದೆ. ಪಂಚಿ ಆಸ್ಮಾನ್ ಮೇ ಉಡ್ತಿ ಹೈ. ಪಕ್ಷಿ ಆಕಾಶದಲ್ಲಿ ಹಾರುತ್ತದೆ. ಬಸ್ ಸಡಕ್ ಪರ್ ಚಲ್ತಿ ಹೈ. ಬಸ್ಸು ರಸ್ತೆಯ ಮೇಲೆ ಚಲಿಸುತ್ತದೆ. ಇನ್ನು 5ನೇ ಪ್ರಶ್ನೆ ನೋಡಿ, ಏಕ್ ವಾಕ್ಯ ಮೇ ಉತ್ತರ ದೋ ಅಂತ ಕೇಳಿದ್ದಾರೆ. ಚಿಡಿಯಾ ಕೈಸಿ ಹೈ. ಚಿಡಿಯಾ ಕೈಸಿ ಹೈ. ನೋಡಿ, ಇವಕ್ಕೆಲ್ಲ ಒಂದೊಂದಕ್ಕೆ ಒಂದೊಂದು ಅಂಕ. ಚಿಡಿಯಾ ಕೈಸಿ ಹೈ. चिड़िया रंग बिरंगे पंखों वाली है. चिड़िया रंग बिरंगे पंखों वाली है. रेल कैसे जाती है? ಮುಂದಿನ ಪ್ರಶ್ನೆ ನೋಡಿ, ರೇಲ್ ಕೈಸೆ ಜಾತಿ ಹೈ. ಉತ್ತರ ನೋಡೋಣ ಈಗ. ರೇಲ್ ಚುಕ್ ಚುಕ್ ಕರ್ ಜಾತಿ ಹೈ. ಚುಕ್ ಚುಕ್ ಕರ್ ಜಾತಿ ಹೈ.
प्रारंभ में मानव अपने विचार कैसे प्रकट करता था. ಪ್ರಾರಂಭದಲ್ಲಿ ಮನುಷ್ಯ ತನ್ನ ವಿಚಾರವನ್ನು ಯಾವ ರೀತಿ ಪ್ರಕಟ ಮಾಡ್ತಿದ್ದ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ನೋಡಿ. प्रारंभ में मानव अपने विचार चित्रों के माध्यम से प्रकट करता था. ಚಿತ್ರಗಳ ಮೂಲಕ ಆತ ತನ್ನ ವಿಚಾರವನ್ನು ಪ್ರಕಟಿಸುತ್ತಿದ್ದ. ಇನ್ನು 4ನೇ ಪ್ರಶ್ನೆ ನೋಡಿ. ಪಹಲಾ ಗುರುಕುಲ್ ಕೌನ್ ಸಾ ಹೈ. ಮೊದಲ ಗುರುಕುಲ ಯಾವುದು? ಪಹಲಾ ಗುರುಕುಲ್ ಘರ್ ಹೋತಾ ಹೈ. ಮೊದಲ ಗುರುಕುಲ ಮನೆಯೇ ಆಗಿರುತ್ತದೆ. ಇನ್ನು 6ನೇ ಮೇನ್ಗೆ ಹೋಗೋಣ. 2-3 वाक्य में उत्तर दो. मगरमच्छ की पत्नी ने क्या मांगा. ಮಗರಮಚ್ಚನ ಪತ್ನಿ ಏನು ಕೇಳಿದಳು? ಈಗ ಉತ್ತರವನ್ನು ನೋಡೋಣ. आपका मित्र रोज मीठे जामुन खाता है, उसका कलेजा कितना मीठा होगा. मैं तो उसका कलेजा ही खाऊंगी. मगरमच्छ की पत्नी ने कहा. ಈ ರೀತಿ ಹೇಳ್ತದು. ಇನ್ನು ಮುಂದಿನ ಪ್ರಶ್ನೆ ನೋಡಿ. ಅಂಕೋ ಕೋ ಅಕ್ಷರೋ ಮೇ ಲಿಖೋ. ನೋಡಿ, ಇಲ್ಲಿ ಅಂಕಿಗಳನ್ನು ಕೊಟ್ಟಿದ್ದಾರೆ. ಅವನ್ನ ಯಾವ ರೀತಿ ನೀವು ಬರಿಬೇಕು ಅನ್ನೋದನ್ನು ಇಲ್ಲಿ ನೋಡ್ಬೇಕು. ನೀವು ಉತ್ತರಗಳನ್ನು ನೋಡೋಣ. ನೋಡಿ, 18 ಅನ್ನೋದನ್ನು ಈಗ ಕೊಟ್ಟಿದ್ದಾರೆ. 18 ಅಂತ ಬರಿಬೇಕು. 25 ನೋಡಿ, 25 ಅನ್ನೋದನ್ನು 25. 38 38 38 38 ಈ ರೀತಿ ಬರೀಬೇಕು. 38. ಇನ್ನು 42 42 42 ಕೊಟ್ಟಿದ್ದಾರೆ. 42 ಅಂತ ಬರೀಬೇಕು. 18 18 25 25 38 38 42 42 ಈ ರೀತಿ ಬರೀಬೇಕು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಗಿಲಹರಿ ಕೋ ಹಾಥಿ ನೆ ಕೈಸೆ ಪಾನಿ ಪಿಲಾಯ. ಅಳಿಲಿಗೆ ಹಾಥಿ ಆನೆ ಯಾವ ರೀತಿ ನೀರನ್ನು ಕುಡಿಸ್ತು. हाथी गिलहरी को कुएं के पास ले गया. उसने अपनी सूंड में पानी भरकर गिलहरी को पिलाया. गिलहरी की प्यास बुझ गई. अक्षर शब्द का अर्थ क्या है. अक्षर अन्नो शब्दದ अर्थ ಏನು. अक्षर शब्द का अर्थ है जो घट ना सके या नष्ट न हो सके. जो घट न सके या नष्ट न हो सके ಅದಕ್ಕೆ ಅಕ್ಷರ ಅಂತಾರೆ. 5ನೇ ಪ್ರಶ್ನೆ ನೋಡಿ. लता और गीता ने क्या कहा. लता और गीता ने क्या कहा. लता और गीता ने कहा कि हम उन पौधों के चारों तरफ तारों की बाड़ लगाएंगी ಅಂತ ಹೇಳಿದ್ರು ಅವರು. ಪದ್ಯ ಭಾಗ ಪೂರ್ಣ ಕರೋ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ಸಾಲುಗಳನ್ನು ಪೂರ್ಣ ಮಾಡಬೇಕು. आवो बच्चों खेल खेल खेले खेल मिलकर सभी बनाए रेल. मोहन तुम इंजन बन जावो सीटी देकर रेल चलावो. ನೋಡಿ, ಈ ರೀತಿ ಬರಿಬೇಕು. ಮುಂದಿನ ಪ್ರಶ್ನೆ ನೋಡಿ. 4-5 वाक्यों में उत्तर लिखो. पेड़ लगाने से क्या क्या लाभ है. ಗಿಡ ನೆಡೋದ್ರಿಂದ ಏನೇನು ಲಾಭ ಇದೆ ಅಂತ ಬರಿಬೇಕು. ಪೇಡ್ ಲಗಾನೆ ಸೆ ವರ್ಷಾ ಹೋತಿ ಹೈ. ಗಿಡಗಳನ್ನು ನೆಡುವುದರಿಂದ ಮಳೆ ಆಗ್ತದೆ. ಶುದ್ಧ ಹವಾ ಮಿಲ್ತಿ ಹೈ. ಶುದ್ಧವಾದ ಗಾಳಿ ನಮಗೆ ಸಿಗುತ್ತದೆ. ಪೇಡೋ ಸೆ ಛಾಯಾ ಮಿಲ್ತಿ ಹೈ. ಗಿಡಗಳಿಂದ ನೆರಳು ಸಿಗುತ್ತದೆ. ಫೂಲ್ और फल भी मिलते हैं. ಹೂವು ಮತ್ತು ಹಣ್ಣುಗಳು ಕೂಡ ಸಿಗ್ತವೆ. ಔಷಧಿ भी प्राप्त होती है. ಕೆಲವು ಗಿಡಗಳಿಂದ ನಮಗೆ ಔಷಧ ಕೂಡ ನಮಗೆ ಗಿಡಗಳಿಂದ ಸಿಗ್ತದೆ.
ಇಲ್ಲಿಯವರೆಗೆ ನಾವು 6ನೇ ತರಗತಿಯ ಹಿಂದಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡಿದೆವು. ಮತ್ತೆ ಭೇಟಿಯಾಗೋಣ.